ಇನ್ನು ಇದೆಲ್ಲದರ ಜೊತೆಗೆ ಒಳಗಿಂದೊಳಗೆ ಏನು ನಡೀತಾ ಇದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮಾರ್ಚ್ 10ನೇ ತಾರೀಕು ಡಿ.ಕೆ. ಶಿವಕುಮಾರ್ ಡಿನ್ನರ್ ಪಾರ್ಟಿ ಕರೆದಿದ್ದಾರಂತೆ ಪಕ್ಷದ ಶಾಸಕರಿಗೆ. ಡಿನ್ನರ್ ಪಾರ್ಟಿ. KPCC ಅಧ್ಯಕ್ಷರಾಗಿ 6 ವರ್ಷ ಆಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಒಂದು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. CM ಅವ್ರನ್ನೂ ಕೂಡ ಕರೆದಿದ್ದಾರೆ. CM, ಮಿನಿಸ್ಟರ್ಸ್, MLAs, MLCಗಳು ಎಲ್ಲರನ್ನೂ ಕೂಡ KPCC ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗಿದೆ. ಹೀಗಾಗಿ ಮಾರ್ಚ್ 10ನೇ ತಾರೀಕು ಔತಣಕೂಟ. ಈ ಔತಣಕೂಟದ ನಂತರ ಏನಾಗುತ್ತೆ ಅಂತ ನೋಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, 6 ವರ್ಷ ಮುಗಿದಿದೆ KPCC ಅಧ್ಯಕ್ಷರಾಗಿ. KPCC ಅಧ್ಯಕ್ಷರಾಗಿ ಯಾವಾಗ ಡೆಲ್ಲಿಯಿಂದ ಬಂತಲ್ಲ ಕಾಲ್ ಬಂದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಮುಖ್ಯಮಂತ್ರಿಗಳು ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ದೇವರೇ ಅಂತ ಹೊರಗಡೆ ಬಂದರು ಸಿದ್ದರಾಮಯ್ಯನವರು. ಬಂದಂಥ ಸಂದರ್ಭದಲ್ಲಿ ಇದೇ ಡಿ.ಕೆ. ಶಿವಕುಮಾರ್ ಅಲ್ಲಿದ್ದಂಥ ಒಂದು ಈ ಗುಲಾಬಿ ಹೂವನ್ನು ತಗೊಂಡೋಗಿ ಅದನ್ನು ಸಿದ್ದರಾಮಯ್ಯನವ್ರ ಕೈ ಕೊಟ್ಟು, ಸರ್ ಕೇಂದ್ರ ನನ್ನನ್ನು ಆಯ್ಕೆ ಮಾಡಿದೆ, ನಾನೀಗ KPCC ಅಧ್ಯಕ್ಷ ಅಂತ ಹೇಳಿದರು. ಆವಾಗ ಸಿದ್ದರಾಮಯ್ಯನವ್ರ ಮುಖ ನೋಡಬೇಕಾಗಿತ್ತು. ನಾನು ಇಂಟರ್ವ್ಯೂನಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕೇಳಿದೆ, ಕೈನಲ್ಲಿ ಗುಲಾಬಿ ಹೂವಿತ್ತು, ಆದರೆ ಅದರಲ್ಲಿದ್ದಂಥ ಮುಳ್ಳು ನಿಮ್ಮ ಮುಖದಲ್ಲಿತ್ತು ಅನ್ನುವಂಥ ಮಾತನ್ನು ನಾನು ಕೇಳಿದ್ದೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಭಾಳ ಖಾರವಾಗಿ ಉತ್ತರ ಕೊಟ್ಟಿದ್ದರು. ಪ್ರಶ್ನೆ ಬೇರೆ. 6 ವರ್ಷ ಮುಗಿದಿದೆ, ಅದಕ್ಕೋಸ್ಕರ ಔತಣಕೂಟ. ಈ ಔತಣಕೂಟ ಎಲ್ಲ ಆದಮೇಲೆ ಮುಂದೆ ಏನು ಪ್ರಸನ್ನ? ಹೌದು ರಂಗನಾಥ್, ಇದೀಗ ಇಂಥದ್ದೊಂದು ಬಹಳ ಮಹತ್ವದ ಮತ್ತು ಕುತೂಹಲಕಾರಿ ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. KPCC ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗ 6 ವರ್ಷಗಳು ಸಂಪೂರ್ಣವಾಗಿ ಪೂರ್ಣಗೊಳ್ತಾ ಇದೆ. ಸಹಜವಾಗಿ ಹಿಂದೆ ಪರಮೇಶ್ವರ್ ಅವರನ್ನ ಹೊರತುಪಡಿಸಿದ್ರೆ KPCC ಅಧ್ಯಕ್ಷರಾಗಿ ಹೆಚ್ಚಿನ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರೆದಿದ್ದಾರೆ. ಇದಾದ ಬಳಿಕ ಏನು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಏನಾದ್ರು ಡಿನ್ನರ್ ಆಯೋಜನೆ ಆಗಿದೆಯಾ ಅನ್ನುವಂತ ಪ್ರಶ್ನೆಗಳು ಇದೀಗ ಎಲ್ರಿಗೂ ಕೂಡ ಮೂಡ್ತಾ ಇದೆ. ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾರ್ಚ್ 10ನೇ ತಾರೀಕಿನಂದು ಕಾಂಗ್ರೆಸ್ ಎಲ್ಲ ಶಾಸಕರು, ಮುಖ್ಯಮಂತ್ರಿಗಳು, ಸಚಿವರು ಸೇರಿದಂತೆ ಎಲ್ರಿಗೂ ಕೂಡ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಡಿನ್ನರ್ನ ಮೂಲಕ ಒಂದು ವಿಶ್ವಾಸ ಗಳಿಸುವಂತ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು, KPCC ಅಧ್ಯಕ್ಷರಾಗಿ ಅವರು 6 ವರ್ಷ ಪೂರ್ಣಗೊಳಿಸಿದ ಬಳಿಕ ಈಗ ಹೊಸ ಒಂದು ಜವಾಬ್ದಾರಿ ಅಥವಾ ಮುಖ್ಯಮಂತ್ರಿ ಸ್ಥಾನದ ಆಸೆ ಏನಿದೆ ಅದು ಈಡೇರುತ್ತಾ ಇಲ್ವಾ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದೇ ಒಂದು ಮುನ್ನೆಲೆಗೆ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಕ್ಕೆ ಕೈ ಹಾಕಿದಾರಾ, ಅಥವಾ KPCC ಅಧ್ಯಕ್ಷರಾಗಿ ಇದು ಅವರ ಕೊನೆಯ ಔತಣಕೂಟ ಆಗುತ್ತಾ, ಅಥವಾ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಂತ ಡಿ.ಕೆ. ಶಿವಕುಮಾರ್ ಈ ಮೂಲಕ ಒಂದು ಹೊಸ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನ ಏನಾದ್ರು ಮಾಡ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೀಗ ಸಹಜವಾಗಿ ಮೂಡ್ತಾ ಇದ್ದಾವೆ. ಕೇಳಿ 6ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇದ್ದಾರೆ. ಅದಾದ 4 ದಿನಕ್ಕೆ ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷಗಳು ಪೂರ್ಣಗೊಳ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಖಂಡಿತವಾಗಿಯೂ ಪಕ್ಷದಲ್ಲಿ ದೊಡ್ಡ ಮಟ್ಟಿಗಿನ ಗೊಂದಲವನ್ನ ಸೃಷ್ಟಿಸಿದೆ, ಚರ್ಚೆಗೂ ಕೂಡ ನಾಂದಿ ಹಾಡಿದೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿರುವಂತಹ ಒಂದಷ್ಟು ಶಾಸಕರು ಹೈಕಮಾಂಡ್ ತಕ್ಷಣ ಇದನ್ನ ಬಗೆಹರಿಸಬೇಕು, ಇತ್ಯರ್ಥಪಡಿಸಬೇಕು ಅನ್ನುವಂತ ಆಗ್ರಹವನ್ನು ಕೂಡ ದೊಡ್ಡ ಮಟ್ಟಿಗೆ ಮಾಡ್ತಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಡಿ.ಕೆ. ಆಯೋಜನೆ ಮಾಡ್ತಾ ಇರುವಂತಹ ಈ ಒಂದು ಡಿನ್ನರ್ ಬಹಳ ಕುತೂಹಲದ ಘಟ್ಟವನ್ನ ತಲುಪಿದಂತೆ ಕಾಣಿಸ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.